ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಸೂಪರ್ ಟೇಸ್ಟಿಯಾದಂಥ ಒಂದು ರೆಸಿಪಿ ತೋರಿಸ್ತಾನೆ. 2 ರೆಸಿಪಿ ತೋರಿಸ್ತಾನೆ. ಗೀ ರೈಸು ಮತ್ತು ಸಿಂಪಲ್ ಆದ ದಾಲ್ ತಡ್ಕ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಸೂಪರ್ ಆಗಿರ್ತೈತಿ. ನೋಡಿರಿ ಹೆಂಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ ಇಟ್ಟೇನಿ, 4 ಸ್ಪೂನ್ ತುಪ್ಪ ಹಾಕೇನಿ. ಅದ್ರಾಗ ಸೋಂಪು ಕಾಳು, ಪಲಾವ್ ಎಲೆ, 1 ಏಲಕ್ಕಿ, 2 ಲವಂಗ, 1 ಸ್ಟಾರ್ ಹೂವು ಹಾಕೀನಿ. ಇವು ಸ್ವಲ್ಪ ಫ್ರೈ ಆಗಲಿ. ಆನಂತರ ಒಂದು 4 ಮೆಣಸಿನ್ಕಾಯಿನ ಉದ್ದ ಇರ್ತಾವಲ್ಲ, 2 ಮಾಡಿ, ಒಂದರಾಗ 2 ಮಾಡಿ ಅವನು ಉದ್ದುದ್ದಕ್ಕೆ ಸೀಳಿ ಈ ಥರ ಹಾಕೀನಿ. ಒಳ್ಳೆ ಟೇಸ್ಟ್ ಬರ್ತೈತಿ ಈ ಥರ ಹಾಕಿದಾಗ. ಇವು ಸ್ವಲ್ಪ ಫ್ರೈ ಆಗಲಿ. ನೋಡಿರಿ, ಹಸಿ ಸ್ಮೆಲ್ ಹೋಗಬೇಕು, ಮೆಣಸಿನ್ಕಾಯಿ ಫ್ರೈ ಆಗಬೇಕು. ಇವಾಗ ಒಂದು 4 ಗಡ್ಡೆ ಈರುಳ್ಳಿ, ಮೀಡಿಯಮ್ ಸೈಜಿನ 4 ಗಡ್ಡೆ ಈರುಳ್ಳಿ ಉದ್ದುದಕ್ಕೆ ತೆಳ್ಳಗೆ ಹೆಚ್ಕೊಂಡು ಈ ಥರ ಹೆಚ್ಚಬೇಕು. ತೆಳ್ಳಗೆ ಗೀ ರೈಸಿಗೆ ಮಾತ್ರ ಈ ಥರ ಹೆಚ್ಚಲೇಬೇಕು. ನೋಡಿರಿ ಹಾಕ್ಯಾನಿ. ಇದು ಕೂಡ ಹಸಿ ಸ್ಮೆಲ್ ಹೋಗಲಿ, ಚೆಂದಾಗಿ ಫ್ರೈ ಆಗಲಿ. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಹಸಿ ಸ್ಮೆಲ್ ಹೋಗಬೇಕು. ಕೈ ಆಡಿಸ್ತಾ ಮೀಡಿಯಮ್ ಉರಿ ಇಟ್ಕೊಂಡಿದ್ದನ್ನ ಫ್ರೈ ಮಾಡೋಣ. ಯಾರಾದರೂ ಗೆಸ್ಟ್ ಬಂದಾಗ, ಮಕ್ಕಳಿಗೆ ತಿನ್ನಬೇಕು ಅನ್ನಿಸ್ದಾಗ, ದೊಡ್ಡವ್ರಿಗೆ ಮಕ್ಕಳಿಗೆ ಎಲ್ರಿಗೂ ಇಷ್ಟವಾದಂಥ ಗೀ ರೈಸ್ ಇದು ಸೂಪರಾಗಿ ಬರ್ತೈತಿ. ಇದಕ್ಕೆ ಕಾಂಬಿನೇಷನ್ ಆಗಿ ವೆಜಿಟೇಬಲ್ ಗ್ರೇವಿ ಮಾಡ್ತಾರೆ. ಆದ್ರೆ ನಾನಿಲ್ಲಿ ನೋಡಿರಿ ದ್ರಾಕ್ಷಿ, ಗೋಡಂಬಿ ಹಾಕೋನು. ಈ ಡ್ರೈ ಫ್ರೂಟ್ಸು ನಿಮಗೆ ಇಷ್ಟು ಪ್ರಕಾರ ಹಾಕಿರಿ, ಹೆಚ್ಚು ಕಡಿಮೆ ಮಾಡಿಕೊಳ್ರಿ. ನಾನಿಲ್ಲಿ ಇವತ್ತು ಸಿಂಪಲಾಗಿ ಒಂದು ದಾಲ್ ತಡ್ಕ ಮಾಡೇನಿ. ಇದ್ರ ಜೊತೆಗೆ ಅದು ಸೂಪರ್ ಕಾಂಬಿನೇಷನು. ಈ ದ್ರಾಕ್ಷಿ ಗೋಡಂಬಿ ಫ್ರೈ ಆಗಲಿ. ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಹಾಕ್ತಾನೀಗ. ಬೆಳ್ಳುಳ್ಳಿ ಶುಂಠಿ ಕಲ್ಲಾಗಿ ಕುಟ್ಟಿ ಹಾಕೇನಿ ನಾನು. ನೋಡಿರಿ ಕಲರ್ ಚೇಂಜ್ ಆಯ್ತು, ಎಲ್ಲ ಫ್ರೈ ಆದವು, ಹಸಿ ಸ್ಮೆಲ್ ಹೋದವು. ಇವಾಗ ಇದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಡಬಲ್ ಟೇಸ್ಟ್ ಬರಬೇಕಂದ್ರೆ ತೆಂಗಿನ ಹಾಲು ಹಾಕಬೇಕು. 1 ಗ್ಲಾಸ್ ಅಕ್ಕಿ ಅನ್ನ ಮಾಡಕತ್ತೇನೆ ನಾನಿಲ್ಲಿ. 1 ಗ್ಲಾಸ್ ಬಾಸುಮತಿ ಅಕ್ಕಿನ ಅರ್ಧ ಗಂಟೆ ಆಯ್ತು ನೆನೆ ಹಾಕಿ. ನೋಡಿರಿ 2 ಗ್ಲಾಸು ತೆಂಗಿನ ಹಾಲು ಹಾಕ್ತಾನೆ ಇಲ್ಲಿ. 1 ಗ್ಲಾಸ್ ಅಕ್ಕಿಗೆ ಈ ಗ್ಲಾಸ್ ದೊಡ್ಡದೈತಿದು. ಇದು 4 ಜನಕ್ಕೆ ಊಟಕ್ಕೆ ಆಗ್ತದೆ ನೋಡಿರಿ ಗೀ ರೈಸ್. 4 ಜನ ಅದೇವಿ ಊಟ ಮಾಡೋಕ್ಕೆ. 1 ಗ್ಲಾಸ್ ಅಕ್ಕಿ ಹಾಕೀನಿ, 2 ಗ್ಲಾಸು ತೆಂಗಿನ ಹಾಲು ಹಾಕೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಬಾಸುಮತಿ ಅಕ್ಕಿ ಯೂಸ್ ಮಾಡೇನಿ. ಅರ್ಧ ಗಂಟೆ ಮೊದಲು ನೆನೆಯಾಕಿಟ್ಟೇನಿ. ನಮಗೆ ನೋಡಿರಿ ಅಕ್ಕಿ ಹಾಕೋಣೀಗ. ನಮಗೆ ಅಗಳು ಬೆಂದಿರಬೇಕು, ಬಿಡಿ ಬಿಡಿಯಾಗಿ ಬರಬೇಕು. ಆದ್ರೆ ಒಂದು ಸ್ವಲ್ಪ ಸ್ಮೂತ್ ಆಗ್ತೈತಿ. ಇದು ನಮ್ಮ ಮನೆಯೊಳಗೆ ಇಷ್ಟಪಡೋದು ಇದೇ ರೀತಿ. ಆದರೆ ನಿಮ್ಗೆ ಇನ್ನೂ ಉದುರ್ಬೇಕಂದ್ರೆ 1/4 ನೀರು ಅಥವಾ ತೆಂಗಿನ ಹಾಲು ಹಾಕ್ರಿ. ನೀರು ಹಾಕಿನೂ ಮಾಡ್ಬೋದು, ತೆಂಗಿನ ಹಾಲು ಹಾಕಿದ್ರೆ ಡಬ್ಬಲ್ ರುಚಿ ಬರ್ತೈತಿ. ಅದಕ್ಕೆ ಮಾಡಕತ್ತೇನೆ ನಾನು. ತೆಂಗಿನ ಹಾಲು ಹೆಂಗೆ ಮಾಡಬೇಕು ಅಂತ ವಿಚಾರ ಮಾಡಬೇಡ್ರಿ. 1 ಬಟ್ಲ ತೆಂಗಿನ ಬಟ್ಲನ ತುರ್ಕೋರಿ, ಹಸಿ ತೆಂಗಿನ ಬಟ್ಲನ ತುರ್ಕೊಂಡಂಥ ಕೊಬ್ಬರಿ ಸ್ವಲ್ಪ ನೀರು ಹಾಕಿ ಚಲೋ ಗ್ರ್ಯಾಂಡ್ ಮಾಡಿರಿ. ಅದನ್ನು ಸೋಸ್ಕೊಂಡ್ಬಿಟ್ರೆ ಹಾಲು ಬರ್ತಾವೆ. ಅದನ್ನು ಯೂಸ್ ಮಾಡ್ಕೊರಿ ಗೀ ರೈಸ್ಗೆ. ನಾನು ಅದೇ ಥರ ಮಾಡೀನಿ. ಈಗ ಲಿಡ್ ಕ್ಲೋಸ್ ಮಾಡಿ 2 ಸೀಟಿ ಹೊಡೆಸಿರಾತು. ಆ ಕಡೆ ಸೀಟಿ ಹೊಡೆಸ್ಲಿಕ್ಕಿಟ್ಟೇನಿ. ಈ ಸೈಡ್ ದಾಲ್ ತಡ್ಕ ಮಾಡೋಣ ಬರ್ರಿ. ಒಂದು ಫ್ಯಾನ್ ಇಟ್ಟೇನಿ, 1 ಸ್ಪೂನ್ ಎಣ್ಣೆ ಹಾಕೇನಿ, 1 ಸ್ಪೂನ್ ತುಪ್ಪ ಹಾಕೇನಿ. ನಾರ್ತ್ ಇಂಡಿಯನ್ ಡಿಶ್, ದೊಡ್ಡ ಹೋಟೆಲ್ನಾಗ ನಾರ್ತ್ ಇಂಡಿಯನ್ ಡಿಶ್ ಊಟ ಮಾಡ್ದಂಗೆ ಆಕತಿ. ಅಷ್ಟೇ ಟೇಸ್ಟಿಯಾಗಿ ಬಂದೈತಿ, ಸೂಪರಾಗಿ ಬಂದೈತಿ. ನೋಡಿರಿ ನೀವು ಮನೆಯೊಳಗೆ ಟ್ರೈ ಮಾಡಿರಿ. 1/4 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಸಾಸಿವೆ ಹಾಕ್ತೀನಿ, ಅವು ಸಿಡಿಲಿ.
ಹೊರಗಡೆ ಊಟಕ್ಕೆ ಹೋದ್ರೆ 4 ಮಂದಿ ಸಿಕ್ಕಾಪಟ್ಟಿ ದುಡ್ಡು ಕೊಡ್ಬೇಕಾಕತಿ. ಅದನ್ನು ಮನ್ಯಾಗ ಟ್ರೈ ಮಾಡೋಣ. ಯಾವಾಗಾರ ಒಂದು ಸಲ ಊಟ ಮಾಡೋಕ್ಕೆ ಹೋದ್ರೆ ಅಡ್ಡಿ ಇಲ್ಲ, ಪದೇ ಪದೇ ಊಟ ಮಾಡ್ರೆ ಬರೋಬ್ಬರಿ ದುಡ್ಡು ಹೋಗ್ತೈತಿ. ಅದಕ್ಕೆ ಮನೆಯೊಳಗೆ ಟ್ರೈ ಮಾಡಿ ಊಟ ಮಾಡೋಣ. ಶುಚಿ ರುಚಿ. ಈಗ ಜೀರಿಗೆ ಸಾಸಿವೆ ಸಿಡಿಲ್ರಿ, ಬೆಳ್ಳುಳ್ಳಿ ನೋಡಿರಿ, 1 ಕಡ್ಡಿ ಕರಿಬೇ, 1 ಇದು ಒಣಮೆಣ್ಸಿನ್ಕಾಯಿ ಒಳಗೆ 2 ಪೀಸ್ ಮಾಡೀನಿ, 2 ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದೀನಿ, 1 ಕಡ್ಡಿ ಕರಿಬೇ. ಇಷ್ಟು ಹಾಕಿಬಿಟ್ರೆ ಇದು ಒಗ್ಗರಣೆ ರೆಡಿ ಆಯಿತು. ಇವಾಗ ಬೇಳೆ ಟೊಮೆಟೊನು ನಾನು ಆಲ್ರೆಡಿ ಕುದಿಸಿಟ್ಕೊಂಡೇನಿ. ಅದನ್ನ ಸ್ವಲ್ಪ ಸ್ಪೂನ್ಲೆ ಮಸ್ತ್ ಇದ್ರಾಗ ಹಾಕಿಬಿಡೋಣ. ಮಸ್ತ್ ಅಂದ್ರೆ ಮ್ಯಾಶ್ ಮಾಡಿ ಇದಕ್ಕೆ ಹಾಕಿಬಿಟ್ರೆ ದಾಲ್ ತಡ್ಕ ರೆಡಿ ಆಗ್ತತಿ. ನೋಡಿರಿ, ಮೀಡಿಯಮ್ ಉರಿ ಇಟ್ಕೊಂಡಿದ್ದಕ್ಕೀಗ ಬೇಳೆ ಹಾಕ್ತಾನೆ ಬೇಯಿಸ್ತಂಥದ್ದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಈಗ ಖಾರ ಪುಡಿ ಹಾಕ್ತೀನಿ 1 ಸ್ಪೂನು, ಅರಿಶಿನ 1/4 ಸ್ಪೂನ್ ಹಾಕ್ತೀನಿ. ಇದನ್ನು ಮಿಕ್ಸ್ ಮಾಡೋಣ ಚೆನ್ನಾಗಿ. ಇಲ್ಲಿ ಉಪ್ಪು ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ರಿ. ಕೆಲವರು ಉಪ್ಪು ಖಾರ ಜಾಸ್ತಿ ತಿಂತಾರೆ, ಕೆಲವರು ಕಡಿಮೆ ತಿಂತಾರೆ. ನಮ್ಮ ಮನೆಯೊಳಗೆ ಮಾತ್ರ ಮೀಡಿಯಮ್ ನಾವು ಯೂಸ್ ಮಾಡೋದು. ನೋಡಿರಿ, ಇದನ್ನೆಲ್ಲ ಮಿಕ್ಸ್ ಮಾಡೋಣ ಚೆಂದಾಗಿ. ನೋಡಿರಿ, ನಾನು ಯಾವ ಮಸಾಲ ಪೌಡ್ರ್ಗಳನ್ನು ಹಾಕಿಲ್ಲ, ನಿಮ್ಮ ಎದುರಿಗೆ ಮಾಡಿದ್ದೇನೆ. ಈಗ ಫೈನಲ್ಲಾಗಿ 1/2 ಸ್ಪೂನ್ ಗರಂ ಮಸಾಲ ಬಿಟ್ಟರೆ ಯಾವುದನ್ನು ಯೂಸ್ ಮಾಡಿಲ್ಲ. ಸಿಂಪಲ್ಲಾಗಿ ದಾಲ್ ತಡ್ಕ ಮಾಡೀನಿ. ಒಂದು ಸಲ ಈ ಥರ ಮಾಡಿ ಊಟ ಮಾಡಿರಿ, ಸೂಪರಾಗಿರ್ತೈತಿ. ಈಗ ನೋಡಿರಿ, ಸಿಟಿ ಹೊಡೆದು ಪ್ರೆಷರೆಲ್ಲ ಹೋಗೈತಿ. ಈಗ ನೋಡಿರಿ, ಕುಕ್ಕರ್ ಲಿಡ್ ತೆಗ್ದೇನಿ. ಅನ್ನ ನೋಡಿರಿ ಏನು ಚಂದ ಬಂದೈತಿ. ನೋಡಿದ ತಕ್ಷಣ ಯಾವಾಗ ಉಣ್ತೇವಿ ಅನ್ನಿಸ್ತೈತೆ, ಅಷ್ಟೊಂದು ಸೂಪರಾಗಿ ಬಂದೈತಿ. ಅನ್ನದ ಅಗಳು ಚಂದ ಬೆಂದೈತಿ, ಬಿಡಿ ಬಿಡಿಯಾಗಿ ಬಂದೈತಿ. ಈ ಬಿಸಿ ಬಿಸಿ ಗೀ ರೈಸ್ ಜೋಡಿ ಬಿಸಿ ಬಿಸಿ ಸಿಂಪಲ್ಲಾದ ದಾಲ್ ತಡ್ಕ ಹಾಕ್ಕೊಂಡು ಊಟ ಮಾಡ್ರೆ ಏನು ಕೇಳ್ತೀರಿ ರುಚಿನ. ನೀವು ಒಂದು ಸಲ ಟ್ರೈ ಮಾಡಿರಿ. ಯಾರೆಲ್ಲ ವಿಡಿಯೋ ನೋಡಕತ್ತೀರಿ, ನನ್ನ ಚಾನಲ್ಗೆ ನಿಮ್ಮ ಹೆಲ್ಪು ಸಪೋರ್ಟು ಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೇನೆ. ಎಲ್ಲರಿಗೂ ನಮಸ್ಕಾರ ರೀ.